ಶಾರದಮ್ಮ, ನಮಸ್ಕಾರ. ಬನ್ನಿ. ನಿನ್ ಮಗ ಮನೇಲಿದ್ದಾನೇನಮ್ಮ? ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾನೆ. ಅಲ್ಲಮ್ಮ, 3 ತಿಂಗಳಿಂದ ನಾನು ಬಾಡಿಗೆ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಕೇಳ್ದಾಗೆಲ್ಲ ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇದ್ದಾನೆ. ನೋಡಮ್ಮ, ನನ್ ತಾಳ್ಮೆಗೂ ಒಂದು ಮಿತಿ ಇದೆ. ಇಷ್ಟು ದಿವಸ ನಿಮ್ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೆ. ನೋಡಮ್ಮ, ಕರೆಕ್ಟ್ ಆಗಿ ಇನ್ ಮುಂದೆ ಬಾಡಿಗೆ ಕೊಡಂಗಿದ್ರೆ ಇರಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ನೋಡಮ್ಮ, ನಾಳೆ ಲಾಸ್ಟ್ ಡೇಟು. ಫೀಸ್ ಕಟ್ಟಿದ್ರೆ ಎಕ್ಸಾಮ್ ಬರಿಬಹುದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಅರೇಂಜ್ ಮಾಡಿ. ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂದ್ಯಲ್ಲ, ತಗೋ. ಥ್ಯಾಂಕ್ ಯು. ನಿನ್ ಬೈಕ್ ಎಲ್ಲಿ? ಗ್ಯಾರೇಜ್ ಅಲ್ಲಿ ಇದೆ. ಹಾ, ಮತ್ತಿದು? ಇದು ನನ್ನ ಫ್ರೆಂಡ್ದು. ಚಿಚಿ, ಇದು ನಿಂಗೆ ಚೆನ್ನಾಗಿಲ್ಲ. ಓಕೆ, ಬಾಯ್. ಅವ್ವ, ಹೋಗ್ಬರ್ತೀನಿ. ರವಿ, ಮನೆ ಓನರ್ ಬಂದಿದ್ದ. ಬಾಡಿಗೆ ಕೊಡಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ದ. ಮನೇಲಿ ಸ್ವಲ್ಪ ರೇಷನ್ನು ಇಲ್ಲ, ಬಾಡಿಗೆನೂ ಕಟ್ಟಿಲ್ವಲ್ಲೋ. ಏನಾಯ್ತು ನಿನಗೆ? ಇತ್ತೀಚೆಗೆ ಮನೆಗೂ ಸರಿಯಾಗಿ ಬರ್ತಾ ಇಲ್ಲ. ಅವ್ವ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನಗೆ ಮೊದ್ಲೇ ಆರೋಗ್ಯ ಸರಿ ಇಲ್ಲ. ಬಾಡಿಗೆ ತಾನೆ, ಕಟ್ತೀನಿ ಬಿಡು. ಏನೇ ಮಾಡಿದ್ರು ನಿನ್ ಮಗ ಒಳ್ಳೇದಕ್ಕೆ ತಾನೇ ಮಾಡೋದು. ಸರಿ, ಬರ್ಲಾ? ಹುಷಾರೋ. ರವಿ, ಏನ್ ಇವತ್ತು ಇಷ್ಟೊಂದು ಖುಷಿ ಆಗಿದ್ಯಾ? ಹೇಳ್ತೀನಿ. ಮೊದ್ಲು ಆ ಮಾಡು. ಡಬಲ್ ಸ್ವೀಟ್ ಕೊಡ್ತಾ ಇರೋದ್ ನೋಡಿದ್ರೆ ಖುಷಿಯವ್ರಿಗೇನೋ ಡಬಲ್ ಖುಷಿನೇ ಆಗಿರ್ಬೇಕು. ಎಸ್, ಒಂದ್ ಸ್ವೀಟ್ ಪಾಸ್ ಆಗಿದ್ದಕ್ಕೆ, ಇನ್ನೊಂದು ಕೆಲ್ಸ ಸಿಕ್ಕಿದ್ದಕ್ಕೆ. ಹೌದಾ? ಅಂತೂ ನಿಮ್ ತಂದೆ ಆಸೆ ನೆರವೇರಿಸ್ಬಿಟ್ರಿ. ಅದಕ್ ಮೂಲ ಕಾರಣ ನೀನೇ ತಾನೆ. ಕಷ್ಟ ಕಾಲದಲ್ಲಿ ನೀನ್ ನಮ್ ಕೈ ಹಿಡಿದೆ ಹೋಗಿದ್ರೆ ಈ ಖುಷಿಯಾಗಿ ಇರ್ತಾ ಇರ್ಲಿಲ್ಲ. ನನ್ ಸಹಾಯಕ್ಕಿಂತ ನಿನ್ನ ಶ್ರಮನೇ ಮುಖ್ಯ. ನೀನ್ ಕಷ್ಟಪಟ್ಟು ಓದಿದಕ್ ತಾನೆ ಆ ದೇವ್ರು ಪ್ರತಿಫಲ ಕೊಟ್ಟಿದ್ದು. ಅಂದ್ಹಾಗೆ ಈ ವಿಷಯ ಅಮ್ಮಂಗ್ ಹೇಳಿದ್ಯಾ ತಾನೆ? ಹೇಳ್ಬೇಕು. ನನ್ ಖುಷಿಗೆ ಮೊದಲನೇ ಕಾರಣ ನೀನೇ ಅಲ್ವಾ? ಅದಕ್ಕೆ ಮೊದ್ಲು ನಿನಗೆ ಹೇಳ್ಬೇಕು ಅಂತ ಬಂದೆ. ಈ ಸ್ವೀಟ್ ಎಲ್ರಿಗೂ ಕೊಟ್ಬಿಡು. ಸರಿ, ಬರ್ತೀನಿ. ಸರಿ. ಅಂತೂ ನೀನ್ ಪಟ್ಟ ಶ್ರಮಕ್ಕೆ ಪ್ರತಿಫಲನೂ ಸಿಕ್ತು, ನಿನ್ ಅರ್ಕೆನೂ ತೀರ್ತು. ಮತ್ತಿನ್ನೇನು, ನಿನ್ ಪ್ರೀತಿ ವಿಷಯನ ಅವಳಿಗೆ ಹೇಳಿ ಆದಷ್ಟು ಬೇಗ ನಮ್ಗೆ ಮದ್ವೆ ಊಟ ಹಾಕ್ಸು. ಅವಳನ್ನ ಒಪ್ಕೋತಾಳಲ್ವಾ? ಒಪ್ಕೋತಾಳ, ಒಪ್ಕೊಳ್ಳೇಬೇಕು ಅಲ್ವೋ? ನೀನ್ ಅವಳಿಗೋಸ್ಕರ ಏನೆಲ್ಲ ಮಾಡಿದೀಯ, ಎಷ್ಟೆಲ್ಲ ಕಷ್ಟಪಟ್ಟಿದೀಯ. ಇವತ್ ನೀನ್ ಖುಷಿಯಾಗಿರೋ ಕಾರಣನೇ ನಿನ್ನ ಶ್ರಮ. ಆ ಒಂದು ಕೃತಜ್ಞತೆಗೋಸ್ಕರನಾದ್ರೂ ಅವಳು ಒಪ್ಕೊಳ್ಳೇಬೇಕು, ಒಪ್ಕೋತಾಳೆ. ಹಂಗಂತೀಯ? ಅಷ್ಟಕ್ಕೂ ನಿನ್ನಲ್ಲಿ ಏನ್ ಕಡಿಮೆ ಆಗಿದೆಯೋ? ನಿನ್ನಂತ ಹುಡುಗನ್ ಪಡೆಯೋದಕ್ಕೆ ಅವಳು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನೋಡು, ಧೈರ್ಯಂ ಸರ್ವತ್ತ ಸಾಧನಂ ಅಂತಾರೆ. ನಿನ್ ಪ್ರೀತಿನ ಖುಷಿ ಹತ್ರ ಹೋಗಿ ಹೇಳು.
ಖಂಡಿತ ಅವಳು ನಿರಾಶೆ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಸರಿ, ಆದಷ್ಟು ಬೇಗ ಹೇಳ್ತೀನಿ ಕಣೋ. ಖುಷಿ, ನೈಸ್ ನೇಮ್. ಥ್ಯಾಂಕ್ ಯು. ನೈಸ್. ಯುವರ್ ಅಪಾಯಿಂಟೆಡ್. ಥ್ಯಾಂಕ್ ಯು. ನಾಳೆನೇ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಖುಷಿ ನನ್ನ ಪ್ರೀತಿನ ಒಪ್ಕೋತಾಳೆ ಅಲ್ವಾ? ಖುಷಿ ನನ್ನ ಪ್ರೀತಿನ ಒಪ್ಕೋತಾಳೆ ಅಂದ್ರೆ ಈ ಕಡಲೆಕಾಯಿ ಬೀಜ ಆ ಗುಂಡಿಲ್ ಬಿದ್ದೇ ಬೀಳುತ್ತೆ. ಅವಳು ಒಪ್ಕೊಳ್ದೇ ಇದ್ರೆ ಛೆ, ಅವಳನ್ನ ಒಪ್ಕೊಂಡೇ ಒಪ್ಕೋತಾಳೆ. ನನಗೆ ಚೆನ್ನಾಗಿ ಗೊತ್ತು. ಛೆ, ಇದು ಬಿದ್ದೇ ಬೀಳುತ್ತೆ. ರವಿ, ಓ, ನೀನಾ? ಒಂಟಿಯಾಗಿ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆ ಹೋಲ್ಗೆ ಈ ಬೀಜನ ಹಿಂಗ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯಾ? ಏನ್ನ? ಕೈನ ನನ್ನ ಮೂಡೆಲ್ಲ ಹಾಳು ಮಾಡಲ್ಲ. ಅಯ್ಯೋ, ಹಾಯ್ ಸರ್. ಆಫೀಸ್ ಸಿಗ್ತಾನೆ? ಯಾ, ಬನ್ನಿ. ಪರವಾಗಿಲ್ಲ ಸರ್, ನಾನು ಬಸ್ಸಲ್ಲೇ ಬರ್ತೀನಿ. ಸಂಕೋಚ ಪಟ್ಕೋಬೇಡಿ, ಆಫೀಸಲ್ಲಿ ಮಾತ್ರ ನಿಮ್ ಬಾಸು. ಇಲ್ಲಲ್ಲ, ಬನ್ನಿ. ನಿಮ್ ನಕ್ಕಾಗ ನಿಮ್ ಎಣ್ಣೆ ಮೇಲೆ ಬೀಳೋ ಆ ಗುಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ಸ್. ಆಂಟಿ, ಆಂಟಿ, ಯಾರು? ನಾನು ರಮ್ಯಾ. ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಂಟಿ ಮನೇಲಿ ಇಲ್ಲ. ಹೇಗೂ ಮಂಚ ಬೇರೆ ರೆಡಿ ಆಗಿದೆ, ಬೆವರಿಳಿಸ್ಬೋದು. ಇಲ್ಲೇನ್ ಮಾಡ್ತಿದ್ಯಾ ನೀನು? ಏನ್ ಹಂಗ್ ನೋಡ್ತಾ ಇದೀಯಾ? ಬೇಡ ಬೇಡ, ಹತ್ರ ಬರ್ಬೇಡ. ಹತ್ರ ಬರ್ಬೇಡ. ಚುಚ್ಚಿಬಿಡ್ತೀನಿ, ಹತ್ರ ಬರ್ಬೇಡ. ನೀನ್ ಚುಚ್ಚಿದ್ರೆ ಬೇಡ ಅಂತೀನಾ? ಚುಚ್ಚು ರವಿ, ಚುಚ್ಚು. ಅಯ್ಯೋ ನಿನ್ನ.